ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಸೊ ಇವತ್ತಿನ ವಿಡಿಯೋಲ್ಲಿ ವಿಲ್ ಬಿ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಯು ಟು ದ ಹಾರ್ಟಿಕಲ್ಚರ್ ಆಫೀಸರ್ ಕ್ರ್ಯಾಶ್ ಕೋರ್ಸ್ ಆಫ್ ಎಂಕರೇಜ್ ಇಂಡಿಯಾ ಎಸ್. ಸೊ ಈ ಒಂದು ಕ್ಲಾಸಲ್ಲಿ ನಾವು ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಕಡೆಯಿಂದ ನಿಮಗೆ ಏನೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಿದ್ದೀವಿ ಫಾರ್ ಯುವರ್ ಹಾರ್ಟಿಕಲ್ಚರ್ ಆಫೀಸರ್ ಎಕ್ಸಾಮಿನೇಷನ್. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಈಗಾಗಲೇ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಒಂದು ನೋಟಿಫಿಕೇಶನ್ ಆಗಿದೆ. ಅದರಲ್ಲಿ ಸುಮಾರು 85 ಪೋಸ್ಟ್ಗಳು, RPC ರೆಸಿಡ್ಯೂಯಲ್ ಪೇರೆಂಟ್ ಕೇಡರ್ ಅಂಡ್ HK. ನಿಮಗೆ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ನಾವು ನೋಟಿಫಿಕೇಶನ್ ರಿಲೇಟೆಡ್ ವಿಡಿಯೋ ಮಾಡಿದೀವಿ, ಅದನ್ನು ಅಪ್ಲೋಡ್ ಸಹ ಮಾಡಿದೀವಿ. ನಿಮ್ಗೆ ಇದರಲ್ಲಿ ಏನೇ ಡೌಟ್ ಇದ್ರೂ ಯು ಕ್ಯಾನ್ ಆಸ್ಕ್ ಅಸ್, ಯು ಕ್ಯಾನ್ ಕಾಲ್ ಅಸ್, ಅದು ಏನಾದರೂ ಡೌಟ್ಸ್ ಅದರ್ ದೆನ್ ದಟ್ ಇದ್ರೂ ಯು ಕ್ಯಾನ್ ಕಮೆಂಟ್ ಆಸ್ ವೆಲ್. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ನಿಮಗೆ ಈ ಒಂದು ಎಕ್ಸಾಮಿನೇಷನ್ ಅಲ್ಲಿ 2 ಪೇಪರ್ಗಳು ಇರ್ತವೆ ವೆನ್ ಇಟ್ ಕಮ್ಸ್ ಟು ದ ಎಕ್ಸಾಮ್ ಪ್ಯಾಟ್ರನ್. ಓಕೆ, 2 ಪೇಪರ್ಗಳಲ್ಲಿ ನಿಮಗೆ ಯಾವ ರೀತಿ ಕ್ವಶನ್ಸ್ ಇರ್ತವೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಯು ಶುಡ್ ನೋ, ಪೇಪರ್ 1 ಅಲ್ಲಿ ನಿಮಗೆ 300 ಮಾರ್ಕ್ಸ್ ಅಂಡ್ ಪೇಪರ್ 2 ಅಲ್ಲಿ 300 ಮಾರ್ಕ್ಸ್ ಇರ್ತದೆ. ಪ್ರತಿಯೊಂದು ಕರೆಕ್ಟ್ ಆನ್ಸರ್ಗೆ ನಿಮಗೆ 3 ಮಾರ್ಕ್ಸ್ ಸಿಗ್ತದೆ. ಓಕೆ, ಪ್ರತಿಯೊಂದು ರಾಂಗ್ ಆನ್ಸರ್ಗೆ ನೆಗೆಟಿವ್ ಆಗಿ 1/4 ಮಾರ್ಕ್ಸ್ ಅನ್ನ ಡಿಡಕ್ಟ್ ಮಾಡ್ತಾರೆ. ಸೇಮ್ ಥಿಂಗ್ ಅಪ್ಲೈಸ್ ಫಾರ್ ಪೇಪರ್ 2 ಆಸ್ ವೆಲ್. ಓಕೆ, ಸೊ ನಿಮಗೆ ಇದರಲ್ಲಿ ಏನ್ ನಿಮ್ಗೆ ಕ್ವಶನ್ ಕೇಳಿರ್ತಾರಲ್ಲ, ಅದರಲ್ಲಿ ಒಂದು 5th ಆಪ್ಷನ್ ಸಹ ಇರ್ತದೆ. ಇಫ್ ಯು ಡೋಂಟ್ ನೋ ದ ಆನ್ಸರ್ ಯು ಶುಡ್ ಹ್ಯಾವ್ ಟು ಆಪ್ಟ್ ಫಾರ್ 5th ಆಪ್ಷನ್, ಅದನ್ನ ಬಬಲ್ ಮಾಡಬೇಕು. ಓಕೆ, ಇಫ್ ಯು ನೋ ದ ಆನ್ಸರ್ ನಿಮ್ಮಲ್ಲಿ 1, 2, 3, 4 ಯಾವ್ದಾದ್ರು ಅಟೆಂಡ್ ಮಾಡಿ. ಇದರಲ್ಲಿ ಕರೆಕ್ಟ್ ಆದ್ರೆ ನಿಮ್ಗೆ 3 ಮಾರ್ಕ್ಸ್ ಬರ್ತದೆ, ರಾಂಗ್ ಆದ್ರೆ ನಿಮ್ಗೆ 1/4 ಮಾರ್ಕ್ಸ್ ಡಿಡಕ್ಟ್ ಆಗ್ತದೆ, ದಟ್ ಈಸ್ 0.75. ಓಕೆ, ನಿಮ್ಗೆ ನೆಗೆಟಿವ್ನು ನೀವು ತಪ್ಪಿಸ್ಕೋಬೇಕು. ಮತ್ತೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನೀವು 5th ಆಪ್ಷನ್ ಅನ್ನ ಬಬಲಿಂಗ್ ಮಾಡಿಬಿಟ್ಟು ಬರಬೇಕಾಗುತ್ತೆ ಟು ಅವಾಯ್ಡ್ ಯುವರ್ ರಾಂಗ್, ನಿಮ್ಗೆ ನೆಗೆಟಿವ್ ಮಾರ್ಕ್ ಆಗದಿರ ಇರೋದಿಕ್ಕೆ. ಇಫ್ ನೀವು ಈ ಒಂದು 5th ಪಾಯಿಂಟ್ ಅನ್ನ ನಿಮ್ಗೆ ಆನ್ಸರ್ ಗೊತ್ತಿಲ್ದಿರ ಇದ್ದಾಗ ನೀವು ಬಿಟ್ಟು ಬಂದಿದ್ದೀರಾ ಅಂತ ಹೇಳಿದ್ರೆ ಅದನ್ನ ನೆಗೆಟಿವ್ ಆಗಿ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಏನೆಲ್ಲ ಬರ್ತದೆ ಅಂತ ಹೇಳಿದ್ರೆ, ನಿಮಗೆ ಫಸ್ಟ್ ಆಫ್ ಆಲ್ ಯು ಶುಡ್ ನೋ ದ ಕರೆಂಟ್ ಅಫೇರ್ಸ್ ಪೋರ್ಷನ್ ಪ್ಲೇಸ್ ಎ ಮೇಜರ್ ರೋಲ್ ಇನ್ ಯುವರ್ ಎಕ್ಸಾಮಿನೇಷನ್. ಆದಮೇಲೆ ಜನರಲ್ ಸೈನ್ಸ್. ಓಕೆ, ಇದಾದ ಮೇಲೆ ಹಿಸ್ಟ್ರಿ. ಓಕೆ, ಹಿಸ್ಟ್ರಿ ಆಫ್ ಕರ್ನಾಟಕ ಅಂಡ್ ಇಂಡಿಯಾ. ದೆನ್ ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ಕರ್ನಾಟಕ. ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ಕರ್ನಾಟಕ. ಮತ್ತೆ ಯು ವಿಲ್ ಬಿ ಹ್ಯಾವಿಂಗ್ ಜನರಲ್ ಮೆಂಟಲ್ ಎಬಿಲಿಟಿ. ಅದಾದ ಮೇಲೆ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ಇದಾದ ಮೇಲೆ ನಿಮಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಪಬ್ಯಾಡ್. ಓಕೆ, ಪಬ್ಯಾಡ್ ಇರ್ತದೆ. ಪಬ್ಯಾಡ್ ಆದ ಮೇಲೆ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅದಾದ ಮೇಲೆ ರೂರಲ್ ಡೆವಲಪ್ಮೆಂಟ್ ಇರ್ತದೆ. ಮತ್ತೆ ಇಂಡಿಯನ್ ಎಕಾನಮಿ. ಇದಾದ ಮೇಲೆ ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ತದೆ. ಸೊ ಇದಾದ ಮೇಲೆ ನಿಮಗೆ ಎನ್ವಿರಾನ್ಮೆಂಟಲ್ ಟಾಪಿಕ್ ಇರ್ತದೆ. 11th ಟಾಪಿಕ್ ಇನ್ ಜನರಲ್ ಸ್ಟಡೀಸ್ ಇಸ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ನೆಕ್ಸ್ಟ್ ಡೈಲಿ ನಿಮ್ಮ ಅಬ್ಸರ್ವೇಷನ್ ಬೇಸ್ಡ್ ಕ್ವಶನ್ಸ್. ಓಕೆ, ಡೈಲಿ ಅಬ್ಸರ್ವೇಷನ್ ಬೇಸ್ಡ್ ಕ್ವಶನ್ಸ್ ಅಂತ ಹೇಳಿದ್ರೆ ನಿಮಗೆ ಮೋಸ್ಟ್ಲಿ ಇಲ್ಲಿ ಜನರಲ್ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಇರ್ತದೆ. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ.
ಇದಾದ ಮೇಲೆ ನಿಮಗೆ ಟೆಕ್ನಿಕಲ್ ಪೇಪರ್ ಇಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಯುವರ್ ಏನು ನೀವು BSc ಹಾರ್ಟಿಕಲ್ಚರ್ ಅಲ್ಲಿ ಓದಿರ್ತೀರಾ ಇದರ ರಿಲೇಟೆಡ್ ಟಾಪಿಕ್ಸ್ ಇರ್ತವೆ. ಸೊ ಇದನ್ನ ನಾವು ಕ್ಲೀನ್ ಆಗಿ ಡಿವೈಡ್ ಮಾಡಿದೀವಿ. ಓಕೆ, ಸೊ ಐ ವಿಲ್ ಶೇರ್ ದಟ್ ಟಾಪಿಕ್ಸ್ ಆಲ್ಸೋ ವಿತ್ ಯು ಪೀಪಲ್. ಇಲ್ಲಿ ನೋಡಿ, ನಿಮಗೆ ಅರೌಂಡ್ 14 pages ಅಲ್ಲಿ ಈ ಒಂದು ಟಾಪಿಕ್ಸ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್ ಟಾಪಿಕ್ ಫ್ರೂಟ್ ಸೈನ್ಸ್ ಇಂದ ಸ್ಟಾರ್ಟ್ ಮಾಡಿದಾಗ ನಿಮಗೆ ಇದರಲ್ಲಿ ಸುಮಾರು ಫಸ್ಟ್ ಚಾಪ್ಟರ್ ಅಲ್ಲಿ 10 ಯೂನಿಟ್ಸ್ ಇದಾವೆ. ಸೆಕೆಂಡ್ ಚಾಪ್ಟರ್ ಅಲ್ಲಿ ನಿಮಗೆ ವೆಜಿಟೇಬಲ್ ಸೈನ್ಸ್ ಅಲ್ಲಿ ಸುಮಾರು ನಿಮಗೆ 12 ಚಾಪ್ಟರ್ಸ್ ಇದಾವೆ. ಮತ್ತೆ 12 ಯೂನಿಟ್ಸ್ ಇದಾವೆ. ಥರ್ಡ್ ಚಾಪ್ಟರ್ ಫ್ಲೋರಿಕಲ್ಚರ್ ಅಂಡ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್ ಅಲ್ಲಿ ನಿಮಗೆ ಸುಮಾರು ಈ ಒಂದು ಯೂನಿಟ್ ಅಲ್ಲಿ 11 ಯೂನಿಟ್ಸ್ ಇದಾವೆ. ಫೋರ್ತ್ ಚಾಪ್ಟರ್ ಪ್ಲಾಂಟೇಶನ್ ಸ್ಪೈಸೀಸ್ ಮೆಡಿಸಿನಲ್ ಅಂಡ್ ಆರೋಮ್ಯಾಟಿಕ್ ಕ್ರಾಪ್ಸ್, ಈ ಒಂದು ಫೋರ್ತ್ ಚಾಪ್ಟರ್ ಅಲ್ಲಿ ಸುಮಾರು 8 ಯೂನಿಟ್ಸ್ ಇದಾವೆ. ನೆಕ್ಸ್ಟ್ ಫಿಫ್ತ್ ಚಾಪ್ಟರ್ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್, ಇದರಲ್ಲಿ ನಿಮಗೆ ಸುಮಾರು ಒಂದು 12 ಯೂನಿಟ್ಸ್ ಇದಾವೆ. ಫೋರ್ತ್ ಚಾಪ್ಟರ್ ಬಂದಿದೆ ಜೆನೆಟಿಕ್ಸ್ ಅಂಡ್ ಪ್ಲಾಂಟ್ ಬ್ರೀಡಿಂಗ್, ಇದರಲ್ಲಿ 5 ಯೂನಿಟ್ಸ್ ಇದಾವೆ. ಸೆವೆಂತ್ ಅಲ್ಲಿ ನಿಮಗೆ ಮಾಲಿಕ್ಯುಲರ್ ಬಯಾಲಜಿ ಅಂಡ್ ಬಯೋಟೆಕ್ನಾಲಜಿ ಅಲ್ಲಿ 2 ಯೂನಿಟ್ಸ್ ಇದಾವೆ. ಏಯ್ತ್ ಚಾಪ್ಟರ್ ಸೀಡ್ ಸೈನ್ಸ್ ಟೆಕ್ನಾಲಜಿ ಕ್ರಾಪ್ ಫಿಸಿಯಾಲಜಿ, ಇದರಲ್ಲಿ ಸುಮಾರು 7 ಯೂನಿಟ್ಸ್ ಇದಾವೆ. ನೈನ್ತ್ ಚಾಪ್ಟರ್ ಅಲ್ಲಿ ಪ್ಲಾಂಟ್ ಪೆಥಾಲಜಿ, ಇದರಲ್ಲಿ ನಿಮಗೆ 7 ಯೂನಿಟ್ಸ್ ಬರ್ತವೆ. ಎಂಟಮಾಲಜಿ ಚಾಪ್ಟರ್ ಅಲ್ಲಿ ನಿಮಗೆ 9 ಯೂನಿಟ್ಸ್ ಬರ್ತವೆ. ಅದಾದ ಮೇಲೆ ನಿಮ್ಮ ಸಾಯಿಲ್ ಸೈನ್ಸ್ ಅಲ್ಲಿ 5 ಯೂನಿಟ್ಸ್ ಬರ್ತವೆ. ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಒಂದೇ ಯೂನಿಟ್ ಇದೆ. ಆರ್ಗ್ಯಾನಿಕ್ ಅಂಡ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಈ ಒಂದು 13th ಚಾಪ್ಟರ್ ಅಲ್ಲಿ ಸುಮಾರು 5 ಯೂನಿಟ್ಸ್ ಬರ್ತವೆ. 14th ಚಾಪ್ಟರ್ ಪ್ರಿಸಿಷನ್ ಫಾರ್ಮಿಂಗ್, ಇದರಲ್ಲಿ 7 ಯೂನಿಟ್ಸ್. 15th ಚಾಪ್ಟರ್ ಡ್ರೈಲ್ಯಾಂಡ್ ಅಂಡ್ ಹಾರ್ಟಿಕಲ್ಚರ್ ಅಲ್ಲಿ ನಿಮಗೆ 7 ಯೂನಿಟ್ಸ್. ಸೊ ಟೋಟಲಿ 107 ಯೂನಿಟ್ಸ್ ನಿಮ್ಮ ಪೇಪರ್ 2 ಅಲ್ಲಿ ಬರ್ತವೆ. ಸೊ ವಾಟ್ ವಿ ಆರ್ ಡೂಯಿಂಗ್, ಎಂಕರೇಜ್ ಇಂಡಿಯಾ ಕಡೆಯಿಂದ ನಾವು ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿರೋ ಸುಮಾರು 15 ಚಾಪ್ಟರ್ಸ್ ನ ನೋಟ್ಸ್ ಕೊಡ್ತಿದೀವಿ. ನಾವು ಒಂದು ಒಳ್ಳೆ ಪ್ರಿಸೈಸ್ ಕಾಂಪ್ರಹೆನ್ಸಿವ್ ನೋಟ್ಸ್ ಕೊಡ್ತಿದೀವಿ. ನೋಟ್ಸ್, ಅದರ ಜೊತೆಗೆ ಟೆಸ್ಟ್ ಸಿರೀಸ್. ಈ ಟೆಸ್ಟ್ ಸಿರೀಸು ನಿಮಗೆ 10 ಸೆಕ್ಷನಲ್ ಅಂದ್ರೆ ಯೂನಿಟ್ ವೈಸ್ ಟೆಸ್ಟ್ಗಳಿರ್ತವೆ, 5 ಫುಲ್ ಲೆಂತ್ ಟೆಸ್ಟ್ಗಳಿರ್ತವೆ. ಓಕೆ, ಸೇಮ್ ನಿಮಗೆ ಪೇಪರ್ 1 ಅಲ್ಲಿ ಸಹ ನಿಮಗೆ ನಾವು ಕ್ಲಾಸಸ್ ಅನ್ನ ಇನ್ಕ್ಲೂಡ್ ಮಾಡಿರ್ತೀವಿ. ಪೇಪರ್ 1 ಅಲ್ಲಿ, ಪೇಪರ್ 2 ಅಲ್ಲಿ ಕ್ಲಾಸಸ್ ನಾವು ಕೊಡೋದಿಲ್ಲ. ಬರೀ ನಿಮಗೆ ಏನ್ ಮಾಡ್ತೀವಿ, ಇಲ್ಲಿ ನಿಮಗೆ ಮೆಟೀರಿಯಲ್, ಒಂದು ಒಳ್ಳೆ ಮೆಟೀರಿಯಲ್ ಕೊಡ್ತೀವಿ. ಮೆಟೀರಿಯಲ್ ಸ್ಯಾಂಪಲ್ ಕಾಪೀಸ್ ನ ಆಲ್ರೆಡಿ ನಿಮ್ ಜೊತೆ ಶೇರ್ ಮಾಡಿದೀವಿ. ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ಶೇರ್ ಮಾಡ್ತೀವಿ, ಯು ಕ್ಯಾನ್ ಡೌನ್ಲೋಡ್ ಇಟ್. ನಿಮಗೆ ಪೇಪರ್ 1 ಕ್ಲಾಸಸ್ ಅಂಡ್ ಇಲ್ಲೂ ಒಂದು ಒಳ್ಳೆ ಮೆಟೀರಿಯಲ್, ಮತ್ತೆ ಟೆಸ್ಟ್ ಸಿರೀಸ್. ಇಲ್ಲಿ ಸಹ ಟೆಸ್ಟ್ ಸಿರೀಸ್ ಅಲ್ಲಿ 10 ಸೆಕ್ಷನಲ್ ಅಂಡ್ 5 ಫುಲ್ ಲೆಂತ್ ಟೆಸ್ಟ್ಗಳಿರ್ತವೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಹಾರ್ಟಿಕಲ್ಚರ್ ಕೋರ್ಸ್ ಅಂಡ್ ವಾಟ್ ವಿ ಆರ್ ಪ್ರೊವೈಡಿಂಗ್ ಟು ಯು ಪೀಪಲ್. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಕಾಲ್ ಬ್ಯಾಕ್ ಅಸ್. ಸೊ ಈ ಒಂದು ಕೋರ್ಸ್ನ ಬಗ್ಗೆ ಏನಾದರೂ ಡೌಟ್ ಇದ್ರೂ ಯು ಕ್ಯಾನ್ ಕಾಲ್ ಬ್ಯಾಕ್ 9611621195 ಗೆ ಕಾಲ್ ಮಾಡಿ, ಅಥವಾ ಯು ಕ್ಯಾನ್ ವಾಟ್ಸ್ಆಪ್ ಅಸ್. ಈ ಕೋರ್ಸ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಆದಷ್ಟು ಬೇಗ ಪರ್ಚೇಸ್ ಮಾಡಿ, ಬಿಕಾಸ್ ದ ಕೋರ್ಸ್ ಪ್ರೈಸ್ ಇಸ್ 10,000. ಪ್ರೆಸೆಂಟ್ಲಿ ವಿ ಆರ್ ಪ್ರೊವೈಡಿಂಗ್ ಇಟ್ ಫಾರ್ 5,000 ಡ್ಯೂ ಟು ಇಂಡಿಪೆಂಡೆನ್ಸ್ ಆಫರ್ ಅಂತ ಹೇಳಿಬಿಟ್ಟು 5,000 ಪ್ರೊವೈಡ್ ಮಾಡ್ತಿದ್ದೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಿ, ಯು ಕ್ಯಾನ್ ಜಾಯಿನ್ ದಿಸ್ ಕೋರ್ಸ್. ಓಕೆ, ಸೊ ಸ್ಯಾಂಪಲ್ ಕಾಪೀಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಕಾಲ್ ಅಸ್ ಬ್ಯಾಕ್. ಸೊ ಐ ಹೋಪ್ ನಿಮ್ಗೊಂದು ಹೋಲಿಸ್ಟಿಕ್ ಐಡಿಯಾ ಬಂದಿದೆ. ಸೊ ನಿಮ್ಗೆ ಇನ್ನ ಏನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಅಸ್, ವಿಲ್ ರಿಸಾಲ್ವ್ ಯುವರ್ ಕ್ವೈರಿ. Thank you one and all.